ಭೂತಾತ್ಮಲ್ಲಿ ಎಲ್ಲರೂ ಹೌದು. ಏನು ಭೂತಾತ್ಮದ ಅಪ್ಡೇಟ್ಸ್ ಇಲ್ವಲ್ಲ? ಡೈರೆಕ್ಟ್ರು ಶಶಿಯಣ್ಣ ಅಂತೂ ಹೀರೋ ಮಾವು ಸಿಗ್ಲಾಗ್ಬಿಟ್ಟಾರೆ, ಏನು ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ. ಕ್ಯಾಮ್ರಾಮನ್ ರೋಹನ್ ಅವರಂತೂ ಹೆಸರೇ ಇಲ್ಲ. ಏನು ವಾಟ್ಸಪ್ ಗ್ರೂಪಲ್ಲಿ ಅಂತೂ ಮೆಸೇಜೇ ಇಲ್ಲ. ನಡಿ ಅಲ್ಲೇ ಹೋಗಿ ವಿಚಾರಿಸೋಣ. ಮಾರುತಿ ಏನ್ ಸಮಾಚಾರ? ಸಡನ್ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ವಿಷಯ? ಏನಿಬ್ರು ಇಲ್ಲೇ ಇದ್ದೀರಾ? ಭೂತಾತ್ಮ ಅಪ್ಡೇಟ್ಸ್ ಇದು ನಮ್ಮನ್ ಕೇಳಿದ್ರೆ ಜಾಸ್ತಿ ಗೊತ್ತಿಲ್ಲ. ಒಂದ್ ಡೈರೆಕ್ಟರ್ ಮನೆ ಡೈರೆಕ್ಟ್ರು ಅಂತೂ ಒಂದು ಅಪ್ಡೇಟ್ಸ್ ಆದ್ರೂ ಬೇಡ. ಒಂದ್ ಕೆಲಸ ಮಾಡ್ಬೇಕು, ಇದು ಬೇಕು ಅಂತಂದ್ರೆ ಡೈರೆಕ್ಟರ್ ಮನೆಗೆ ಹೋಗ್ಬೇಕು. ಅಲ್ಲೇ ಒಂದು ಫೋನ್ ಹಾಕು. ಅಯ್ಯಪ್ಪ ಇಸ್ಕೊ ಬಂತೇನೋ ಫೋನ್ ಇಸ್ಕೊಂಡೇನೋ. ಸುವಾಸ ಫೋನ್ ಐತದ ಭಗವಂತ ಬರ್ತೀನಿ ಅಂತ ಹೇಳ್ದ. ಇಷ್ಟು ಕಾಲ ಬರ್ಬೇಕಾಯ್ತು. ಎಲ್ಲೇ ಬರ್ತಾವನಲ್ಲಪ್ಪ ಬಗ್ಗು. ಓ ಭಗವಂತ. ಹಾಯ್ ಬ್ರೋ. ಹಾಯ್ ಬೇಬಿ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಬರ್ರಿ ಒಳಗಡೆ ಡೈರೆಕ್ಟರ್ನ ಮಾತಾಡ್ತಾನ. ಬರ್ರಿ ಬರ್ರಿ ಬನ್ರಿ ಎಲ್ಲ. ಡೈರೆಕ್ಟರ್ ಐತೆ ಒಂದು ಅಪ್ಡೇಟ್ಸ್ ಇಲ್ಲ ಬ್ರೋ. ಹಾಯ್ ಶಶಣ. ಓ ಮಾರುತಿ. ಓ ಬಾಸ್. ಹಾಯ್. ಏನೆಲ್ಲ ಒಟ್ಟಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ? ಹೀರೋ ಏನು ನೋಡ್ತಾ ಇದ್ದೀರಾ? ಅದೇ ಭೂತಾತ್ಮ ಪ್ರಾಜೆಕ್ಟ್ದು ಮ್ಯೂಸಿಕ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಅಲ್ಲ ಶಶಣ, ಭೂತಾತ್ಮದ ಒಂದು ಅಪ್ಡೇಟ್ಸೇ ಇಲ್ಲ. ಅಪ್ಡೇಟ್ಸ್ ಕೊಡೋಣ. ವ್ಯೂಸ್ ಅವರೆಲ್ಲ ನನ್ನ ಎಷ್ಟು ಜನ ಕೇಳಿದ್ರು ಗೊತ್ತಾ? ಏನೋ ಅದ್ಯಾವ್ದು ಶೂಟ್ ಮಾಡಿದ್ರ ದೇವದೇನೋ RR ಮೂವಿ ಅಂತ ಹೇಳಿದ್ರ, ಏನೋ ಯಾವ್ದು ಬಂದೇ ಇಲ್ಲಲ್ಲೋ ಅಂತ ಎಷ್ಟು ಜನ ಕೇಳ್ತಾರ ಗೊತ್ತಾ? ನಾನಂತ ಎಷ್ಟು ಜನಕ್ಕೆ ಕಂಪ್ಲೀಟ್ ಆಗ್ಬೇಕಲ್ಲ ಮರುತ್ತೆ. ನಾವೇನೋ ಹೇಳ್ತೀವಿ, ಎಷ್ಟು ಕಷ್ಟ ಪಡ್ತಿದೀವಿ ಅಂತ ನೀನೇ ನೋಡ್ತಿದ್ಯಾ? ಆಗ್ತಾ ಇದೆ ನೋಡ, ನಿನ್ ಕಣ್ ಮುಂದೆ ನೋಡ್ತಿದ್ಯಲ್ವಾ? ನೀವು ಒಂದ್ ಗ್ರೂಪ್ ಅಲ್ಲಿ ಒಂದ್ ಅಪ್ಡೇಟ್ಸ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಬಂದ್ರೆ ಕೂತ್ಕೊಬ್ರಿ ಎಲ್ಲ. ನಮ್ ಕ್ಯಾಮ್ರಾ ಎಡಿಟರ್ ನನ್ನೇನ್ ಕೇಳ್ತೀರಪ್ಪ, ಡೈರೆಕ್ಟರ್ ಕೇಳ್ರಿ ಅಂತ ನೋಡ್ರೆ ಗ್ರೂಪ್ ಅಲ್ಲಿ ಒಂದು ಅಪ್ಡೇಟ್ಸ್ ಇಲ್ಲ. ಏನ್ ಭಗವಂತರೆ, ಎಷ್ಟು ಜನ ಕನ್ಸರ್ ಮಾಡಿ ಎಷ್ಟು ಜನ ಕೇಳ್ತಾರೆ ಗೊತ್ತಾ? ಹೇಳಪ್ಪ, ಏನೆಲ್ಲ ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟು ಜನ ಬಂದಿದ್ದು? ಇನ್ನಿದ್ದವರಲ್ಲ ಎಲ್ಲ ಅದು ಸರಿ ಎಲ್ಲ ಬಿಜಿ ಎಲ್ಲ ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ದೀರಾ? ಫುಲ್ ರೋಲು. ಏನ್ ಬೆಳಗ್ಗೆ ಪೆಟ್ರೋಲ್ ಬಂಕ್ ಹೋದ್ರೆ ಅವರು ಕೇಳ್ತಾರೆ, ಟೀ ಅಂಗಡಿ ಹತ್ರ ಹೋದ್ರೆ ಅಂಕಲು ಕೇಳ್ತಾರೆ, ಅವ್ರ ಏರಿಯಾಗಳಂತೂ ಹುಡುಗರೆಲ್ಲ ಕೇಳ್ತಾ ಇರ್ತಾರೆ, ಏನ್ರೋ ಏನೋ ಶೂಟ್ ಮಾಡ್ತಿದ್ರಾ, ಯಾವ್ದು RR ಮೂವಿ ಮಾಡ್ತಾ ಇದ್ರಾ, ಎಲ್ಲರೂ ಏನು ಅಪ್ಡೇಟ್ಸ್ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ, ಮಾಡ್ತೀನಿ ಬಾಳ ನಿಂತೆ ಕೊಡೋ ಅಂತ ಹೇಳ್ತಾರೆ. ಏನ್ ಹೇಳಿ, ಏನ್ ಹೇಳೋಣ ಅಂದ್ರೆ, ಈಗ ಶೂಟಿಂಗ್ ಕಂಪ್ಲೀಟ್ ಆಗೈತೆ, ಅಪ್ಡೇಟ್ ಬೇಕು ಅಂದ್ರೆ ನಮ್ಗೆ ಇವಾಗ ಮ್ಯೂಸಿಕ್ ಸಿಕ್ಕೈತೆ. ಇವಾಗಲೇ ಸಿಕ್ಕಿರೋದು, ಇವತ್ತೇ ಸಿಕ್ಕಿರೋದು ಮ್ಯೂಸಿಕ್ ಈ ಕ್ಷಣದಲ್ಲೇ ಗೊತ್ತಾಯ್ತಾ? ಹಂಗಾಗಿ ಇವಾಗ ಚೆಕ್ ಮಾಡ್ತಾ ಇದೀನಿ. ಮ್ಯೂಸಿಕ್ ಎಲ್ಲ ಓಕೆ ಅನಿಸ್ತು ಅಂದ್ರೆ ಯಾಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಒಟ್ಟಾಗಿ ರಿಲೀಸ್ ಆಗಬೇಕು. ಯಾಕೆಂದ್ರೆ ಫಾಲೋವರ್ಸ್ ವ್ಯೂವರ್ಸ್ ತುಂಬಾ ಅದೇ ಕೇಳ್ತಾವ್ರೆ. ಸರಿ, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಂದ್ರೆ ಈಗ ಡೈರೆಕ್ಷನ್ ಮಾಡಿದೀನಿ, ಆಕ್ಟ್ ಮಾಡಿದ್ಯಾ? ನಿನ್ ಡೈರೆಕ್ಷನ್ ನಾನು ಆಕ್ಟ್ ಮಾಡಿದ್ದೆ ತಕ್ಕಿಲಿ. ಓಕೆ, ನೀನಂತೂ ಕೇಳಿಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಓಕೆ, ನಾನ್ ಕೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಇದು ಸೆಕೆಂಡ್ ಮೂವಿ. ನನ್ನ ಡೈರೆಕ್ಷನ್ ನೀನ್ ಸೆಕೆಂಡ್ ಮೂವಿ ಆಕ್ಟ್ ಮಾಡ್ತಿದ್ದೆ. ಫಸ್ಟ್ ಲವ್ ಫ್ಯಾಂಟಸಿ ಡೈರೆಕ್ಷನ್ ಅಲ್ಲಿ ನಾನು ಸೆಕೆಂಡ್ ಮೂವಿ, ಫಸ್ಟ್ ಲವ್ ಫ್ಯಾಂಟಸಿ ಅಗೋರಿ ಮಾಡಿ, ಇದು ಸೆಕೆಂಡ್ ಮೂವಿ. ಅದನ್ನೇ ಗೆದ್ಬಿಟ್ಟೆ ನೀನು, ಅಗೋರಿ ಕ್ಯಾರೆಕ್ಟರ್ ಗೆದ್ಬಿಟ್ಟೆ. ಏನ್ ಅನ್ಸ್ತು ನಿಮ್ಗೆ ಆಕ್ಟ್ ಮಾಡಿ? ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ
ನನ್ಗೆ ನನ್ ಕಲೆನ ಗುರ್ತಿಸಿ ಯಾವ್ದೋ ರೀಲ್ಸ್ ಮಾಡ್ಕೊಂಡಿದ್ದ ನಾನು ಅವ್ರು ಟಿಕ್ಟಾಕಿದ್ದಾಗ ಒಂದ್ ಕಲೆನ ಗುರ್ತಿಸಿ ಫಸ್ಟ್ ಒಂದು ಅವಕಾಶ ಕೊಟ್ಟು ಲವ್ ಫ್ಯಾಂಟಸೀಸ್ಲಿ ಅವಕಾಶ ಕೊಟ್ಟು ನನ್ನ ಕಲೆ ಗುರ್ತಿಸಿ ನೀವು ಒಂದು ಪಾತ್ರ ಕೊಟ್ಟು ನನ್ನಲ್ಲೂ ಒಂದು ಕಲೆ ಇದೆ ಅನ್ನೋದನ್ನ ನೀವು ಗುರ್ತಿಸಿದ್ದೀರಾ. ಫಸ್ಟ್ ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಮೂವಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ, ಗುಡ್ ಡೈರೆಕ್ಷನ್ ಮತ್ತೆ ನಿಮ್ಮ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೀವು ಹೇಳಿದ ತಕ್ಷಣ ಪಾತ್ರ ಏನು ಅಂತ ಕೇಳಿದ್ರೆ ಫಸ್ಟ್ ಒಪ್ಕೊಂಡ್ಬಿಡ್ತೀನಿ, ಖಂಡಿತ ಎಲ್ಲ ನಾನು ಮಾಡ್ತೀನಿ ಅಂತ. ಏನಂದ್ರೆ ಟ್ಯಾಲೆಂಟ್ ಎಲ್ಲರ ಹತ್ರನೂ ಇರುತ್ತೆ, ಬಟ್ ಆ ಟ್ಯಾಲೆಂಟ್ ನ ಗುರ್ತಿಸಕ್ ನಾವ್ ಯಾರಲ್ಲ. ಅದ ನೀನು ಕಷ್ಟಪಟ್ಟು ಮಾಡ್ತೀಯ, ಇಷ್ಟಪಟ್ಟು ಮಾಡ್ತೀಯ, ಹಂಗಾಗಿ ನಿಮ್ಗೆ ಒಂದು ಪ್ರತಿಫಲ ಸಿಗುತ್ತೆ. ಅಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ. ನಂದೇನಿಲ್ಲ, ನೀನ್ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ. ಐ ಗೋಟ್ ಇಟ್. ಯು ಗಾಟ್ ಇಟ್. ಗುಡ್ ಇಟ್. ಇದು ಅರ್ಥ ಆಗ್ತಿರಲ್ಲ ಆಡಿಯನ್ಸ್ಗೆ. ಗುಡ್ ಇಟ್ ಅದನ್ನ ಭೂತಾತ್ಮ ಫಿಲಮ್ ಗೋಟ್ ಇಟ್ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಕಟ್ ಈ ಸಲ ಮಾತ್ರ ನಮ್ ವ್ಯೂವರ್ಸ್ ಏನಿದ್ದಾರೆ ಪ್ರತಿಯೊಬ್ರು ಮನಸ್ಸನ್ನು ಪಕ್ಕ ನಾವ್ ಗೆಲ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ಡ್ಯೂ ಮಾಡಿದ್ರು ನಾವು ಹುಡುಕ ಬರ್ಬೇಕು ನಮ್ಮ ಮನೆ ಬಾಗಿಲಿಗೆ, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ಅಂತ. ಯಾಕೆಂದ್ರೆ ಪ್ರಾಜೆಕ್ಟ್ ಅಷ್ಟು ಚೆನ್ನಾಗಿ ಬಂದೈತಿ ಶೂಟಿಂಗ್ ಅಲ್ಲೇನೆ. ನೆಕ್ಸ್ಟ್ ನಿಮ್ ಮ್ಯೂಸಿಕ್ ಹೆಂಗ್ ಮಾಡಿದೀರಾ ಅಂತ ನಾನು ನೋಡ್ಬೇಕು. ಅದು ಇವಾಗ ತೋರ್ಸಲ್ಲ, ಪ್ರೀಮಿಯರ್ ಶೋ ಅದೇ ಸಸ್ಪೆನ್ಸ್. ಇವಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕು. ಆಡಿಯನ್ಸ್ ಇಷ್ಟು ದಿನ ಕಾಯ್ತಿದ್ದಾರೆ, ನೀವೊಂದು 15 ದಿನ ಕಾಯ್ತಲ್ವಾ? ವೇಟ್ ಮಾಡೋಣ, ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ, ದೊಡ್ಡದಾಗ ಏನಾಗುತ್ತೆ ಅಂತಂದ್ರೆ ವೇಟ್ ಮಾಡೋಣ. ವೇಟ್ ಮಾಡ್ಲೇಬೇಕು. ಬಟ್ ಆದ್ರೂ ಏನ್ ಗೊತ್ತಾ, ನೆಕ್ಸ್ಟ್ ವಾರ ಬಿರಿಯಾನಿ ಸಿಗುತ್ತೆ, ಒಳ್ಳೆ ಬಾಡೂಟ ಸಿಗುತ್ತೆ ಅನ್ಬಿಟ್ಟು ಇವತ್ತು ಉಪವಾಸ ಇರಕ್ಕಾಗುತ್ತಾ? ಏನಾದ್ರು ಸಣ್ಣದಾಗ ಒಂದ್ ಮೊಸರನ್ನ ತಿನ್ನಲ್ವಾ? ಆತರ ಏನಾದ್ರು ಒಂದ್ ಅಪ್ಡೇಟ್ಸ್ ಕೊಡ್ಬೇಕು ತಾನೆ, ಗೊತ್ತಾಗ್ಬೋದು ನೀವು. ಕೋಣ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿರಾ, ಗುಂಪು ಮಾಡ್ಕೊಂಡ್ ಬಂದಿರಾ ಅಂದ್ರೆ ಅಪ್ಡೇಟ್ಸ್ ಕೊಡ್ತೀರಾ ಅಂತೀರಾ? ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ದು ವರ್ಕ್ ಕಂಪ್ಲೀಟ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯ್ತು. ಭಗವಂತ ತಮ್ಮನ್ ಕ್ಯಾರೆಕ್ಟರ್ ಮಾಡಿದ್ಯಾ, ಯಾರ ತಮ್ಮ ಅಂತ ಹೇಳಲ್ಲ, ಆಡಿಯನ್ಸ್ ತಗೊಳ್ಳಿ. ಮಾಡ್ತೀರಾ? ಅಂದ್ಬಿಟ್ರೆ ತಮ್ಮಂಗೆ ಬೆಲೆ ಇರಲ್ವಾ? ತಮ್ಮ ಅಲ್ಲ, ನೀನು ಹೇಳ್ಕೊಂಡ್ರೆ ಬೆಲೆ ಇರುತ್ತೆ. ಚೆನ್ನಾಗಿರಲ್ಲ ಅವಲ್ಲ. ಓಕೆ, ನಿನ್ನ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿ, ಅದು ಫಸ್ಟ್ ಟೈಮ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಆಕ್ಟಿಂಗ್ ಅಂದ್ರೇನೆ ಒಂಥರ ನಂಗೆ ಗೊತ್ತಿಲ್ಲ, ಎಂಜಾಯ್ ಮಾಡ್ಬೇಕು ಅಂತ ಅವ್ರಿಗೆ ಮಾಡಿಸಿ ಶಾಲೆಯಲ್ಲಿ. ಆದ್ರೂ ನೀವು ಒಂದ್ ಮಾತು ಹೇಳ್ತೀರಾ ಗೊತ್ತಾ, ಬೈತೀರ ಅವ್ರಿಗೆ ಮೇಕಪ್ ಮಾಡ್ಕೋಬೇಕಾದ್ರೆ. ಏನಂತ ಭಗವಂತ ಅಡ್ಡಾಡ್ಸ್ಬೇಡ, ಟೆನ್ಷನ್ ಅಲ್ಲಿ ಇದ್ರೆ ಅಡ್ಡಾಡ್ಬೇಡ ಅಂತ. ನಿಜವಲ್ಲೂ ಮನೆ ಸುಮ್ಮನೆ ಕೂತಿರ್ತೀನಿ, ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಇಲ್ಲ ನಿಜವಲ್ಲೂ ಏನೋ ಯೋಚನೆ ಮಾಡ್ತಾ ಇರ್ತೀನಿ, ಇದೀಗಿದ್ರೆ ಟಕ್ಕಂತ ನೆನಪು ಬಂದ್ಬಿಡುತ್ತೆ ನನಗೆ. ನಮ್ ತಾಯಿ ಎಷ್ಟೇ ಟೆನ್ಷನ್ ಇದ್ರು, ಏನೇ ಯೋಚನೆ ಇದ್ರು ಸಿಕ್ಕಾಬಿಟ್ಟೆ ನಗು ಬಂದ್ಬಿಡುತ್ತೆ. ಭಗವಂತರಂತೂ ಇಂಥ ದಿನ ನೆನ್ಸ್ಕೊಂಡಿಲ್ಲ ನನಗೆ. ನನಗೆ ಮಿರರ್ ಹಿಡಿತೀನಲ್ಲ ಆ ಟೈಮಲ್ಲಿ ನಿಮ್ ನೆನಪಾಯ್ತಲ್ಲ ಗೊತ್ತಿಲ್ಲ, ನನ್ ಕೇಳಿಸ್ಕೊಂಡಂಗಂತೂ ನಿಜ ಕಟ್ಟೈತೆ. ಮಾಡ್ತಾರ ಏನ್ ಮಾಡಕ್ಕಾಗಲ್ಲ, ಮಕ್ಕಳನ್ನ ಸಂಭಾಳಿಸ್ದಂಗೆ ನನಗಂತೂ ನಿಮ್ಗೆ ಡೈರೆಕ್ಟರ್ ಅಂತ ನೀವೇ ಜಾಸ್ತಿ ಇಷ್ಟ ಆಗೋದಾ ಸಿಸ್ಟರ್? ನಮ್ಗೆ ಗೊತ್ತಾ, It just killed it, my heart. ನಾನು ಇಷ್ಟ ಆಗ್ಲಿಲ್ವಾ?